ಇತ್ತೀಚಿನ ಅಂದರೆ 20ನೇ ಶತಮಾನದ ನಂತರ ಏನು ತಂದೆ ತಾಯಿಗಳು ಇದ್ದೀವಿ, ನಾವೆಲ್ಲ ಒಳ್ಳೆ ಎಜುಕೇಷನ್ ಇರೋಂತಹ ತಂದೆ ತಾಯಿಗಳೇ ಆಲ್ಮೋಸ್ಟ್ ಎಲ್ಲರೂ. ಹಾಗಾಗಿ ನಾವು ಯೋಚನೆ ಮಾಡ್ತೀವಿ ಏನು ಅಂದರೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು, ಅದರಿಂದ ಅವರು ಮುಂದುವರಿಯೋದಕ್ಕೆ ಸಹಾಯ ಆಗುತ್ತೆ ಅಂತ. ಹಾಗಾಗಿ ನಾವು CBSE, ICSE, IG ಇದೆಲ್ಲವನ್ನು ಓದಿಸ್ತೀವಿ ಐ ಲೆವೆಲ್ ಆಗಿ. ಏಕೆಂದರೆ ವಿದ್ಯೆ ಇದ್ದರೆ ಎಲ್ಲವನ್ನು ಸಂಪಾದನೆ ಮಾಡಬೇಕು ಅಂತ, ಅದು ಖಂಡಿತವಾಗಿಯೂ ಸತ್ಯವಾದ ಮಾತು. ಹಾಗಾಗಿ ಎಜುಕೇಷನನ್ನು ಕೊಡಿಸ್ತೀವಿ, ಲಕ್ಷಾಂತರ ರೂಪಾಯಿ ಡೊನೇಷನನ್ನು ಕಟ್ತೀವಿ, ಒಂದು ಒಳ್ಳೆಯ ಸ್ಕೂಲನ್ನು ಹುಡುಕ್ತೀವಿ, ವಿವಿಧ ರೀತಿಯ ಒಂದು ಚಟುವಟಿಕೆಗಳಲ್ಲಿ ಕೂಡ ಮಕ್ಕಳನ್ನು ಹಾಕ್ತೀವಿ. ಒಂದು ಸ್ಪೋರ್ಟ್ಸಲ್ಲಿದ್ದರೆ ಅದನ್ನು ಇಂಟ್ರೆಸ್ಟ್ನ ಐಡೆಂಟಿಫಿಕೇಷನ್ ಮಾಡಿ ಅದಕ್ಕೂ ನಾವು ಸೇರಿಸ್ತೀವಿ, ಎಲ್ಲವನ್ನ ಮಾಡ್ತೀವಿ. ಯಾಕೆ ಅಂದರೆ ನಮ್ಮ ಮಕ್ಕಳ ಭವಿಷ್ಯ ತುಂಬ ಚೆನ್ನಾಗಿರಲಿ. ನಾವೆಲ್ಲೋ ಸಾವಿರಾರು ರೂಪಾಯಿ ಸಂಬಳಕ್ಕೆ ಹೋಗ್ತಿರೋ ಅಂಥ ಪೇರೆಂಟ್ಸು ನಮ್ಮ ಮಕ್ಕಳು ಮುಂದೆ ಲಕ್ಷ ದುಡಿಲಿ, ಕೋಟಿಗಟ್ಟಲೆ ದುಡಿಲಿ, ವೆಲ್ ಸೆಟಲ್ ಆಗಲಿ ಅನ್ನೋದು ನಮ್ಮ ಮನದಾಳದ ಆಸೆ. ತುಂಬ ಕೇರಾಗಿ ನೋಡ್ಕೋತಾ ಇದ್ದೀವಿ. ನಮ್ಮ ತಂದೆ ತಾಯಿಗೆ ಹೋಲಿಕೆ ಮಾಡಿಕೊಂಡ್ರೆ ನಾವೇನು ತಂದೆ ತಾಯಿ ಆಗಿದ್ದೀವಿ, ಇತ್ತೀಚೆಗೆ ತುಂಬ ಕೇರಿಂಗಾಗಿ ಮಕ್ಕಳನ್ನು ಬೆಳೆಸ್ತಾ ಇದ್ದೀವಿ. ಅದು ಒಳ್ಳೆಯದು ಕೂಡ ಒಂದು ಕಡೆ, ಬಟ್ ಎಲ್ಲೋ ಒಂದು ಕಡೆ ನಾವು ಯೋಚನೆ ಮಾಡ್ತಾ ಇಲ್ಲ. ನನ್ನ ಪ್ರಕಾರ ಏನು ಅಂದರೆ ಒಂದಷ್ಟು ವರ್ಷಗಳು ಕಳೆದ ನಂತರ ನಮಗೆ ವಯಸ್ಸಾಗುತ್ತೆ, ನಮ್ಮ ಮಕ್ಕಳು ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸೆಟ್ಲ್ ಆಗಿರ್ತಾರೆ ಅಂತ ಇಟ್ಕೊಳ್ಳೋಣ. ಹಾಗಾಗಿ ಕೆಲವರಂತೂ ಫಾರಿನ್ಗೆ ಹೋಗಿ ಸೆಟ್ಲ್ ಆಗಿಬಿಟ್ಟಿರ್ತಾರೆ, ಕೆಲವರು ಚೆನ್ನಾಗೇ ದುಡಿತಾ ಇರ್ತಾರೆ, ಎಲ್ಲವನ್ನ ಮಾಡ್ತಾ ಇರ್ತಾರೆ, ಎಲ್ಲವೂ ಅಂದ ಚಂದವಾಗಿ ಇರುತ್ತೆ. ಬಟ್ ಆತ ನಮಗೆ ಎಲ್ಲೋ ಒಂದು ಫೀಲಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಏನು ಅಂದರೆ ಅಯ್ಯೋ ನಮ್ಮ ಮಗು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು, ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗಬೇಕಾಗಿತ್ತು, ನಮ್ಮ ಯೋಗಕ್ಷೇಮವನ್ನು ವಿಚಾರಿಸ್ಬೇಕಾಗಿತ್ತು ಅಂತ. ಈ ಭಾವನೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಯಾಕೆಂದರೆ ಇದು ಸೈಕಾಲಜಿ ಫ್ಯಾಕ್ಟ್. ಏನು ಮನುಷ್ಯ ವಯಸ್ಸಾದಂತೆ ಮಗು ಆಗ್ಬಿಡ್ತಾನಂತೆ, ಅವನ ಬಯಕೆಗಳು ಕೂಡ ಮಕ್ಕಳಂತೆ ಹಠ ಇಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾನಂತೆ. ಆದರೆ ಇದೆಲ್ಲವನ್ನು ಮಕ್ಕಳು ಮಾಡ್ತಾರ? ನಮ್ಮ ಮಕ್ಕಳು ಖಂಡಿತವಾಗಿಯೂ ಮಾಡೋದಕ್ಕೆ ಅವರು ರೆಡಿ ಇರೋದಿಲ್ಲ. ಯಾಕೆ ಅಂದರೆ ಈ ತಪ್ಪನ್ನು ನಾವು ಎಲ್ಲಿ ಮಾಡಿರ್ತೀವಿ ಗೊತ್ತಾ? ನಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸ್ಬೇಕು, ಒಂದು ಮನೆ ಮಾಡಬೇಕು, ಪ್ರಾಪರ್ಟಿ ಮಾಡಬೇಕು ಅನ್ನೋ ಬರದಲ್ಲಿ ನಮ್ಮ ಮಕ್ಕಳಿಗೆ ನಮಗೆ ಅವ್ರು ಏನು ಮಾಡಬೇಕು, ಅವರ ಕರ್ತವ್ಯಗಳೇನು, ವಯಸ್ಸಾದ ನಂತರ ಅವರ ಜವಾಬ್ದಾರಿಗಳೇನು ಅನ್ನೋದನ್ನ ಹೇಳ್ಕೊಡೋದು ಮರ್ತು ಬಿಟ್ಟಿರ್ತೀವಿ. ಇರಲಿ ಬಿಡು ಕಲ್ತ್ಕೋತಾನೆ ಅನ್ನೋ ಒಂದು ಮೊಂಡುತನ, ಆಲಸ್ಯತನ ನಮಗೇನಾಗ್ಬಿಡುತ್ತೆ ಅಂದರೆ ಮುಂದೆ ಎಲ್ಲೋ ದೊಡ್ಡ ಪೆಟ್ಟಾಗ್ಬಿಡುತ್ತೆ, ತುಂಬ ನೋವನ್ನು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಇರೋಣ, ಏನಂತೀರಾ?